ಈಗ ಗಾಂಧಾರ ದೇಶದ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ತಂದುಕೊಳ್ಳುವಂತಹ ಸನ್ನಿವೇಶವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಗಾಂಧಾರ ದೇಶ ಅಂದರೆ ಕಾಂಧಾರ್ ಅಂತ, ಈಗಿನ ಆಫ್ಘಾನಿಸ್ತಾನದಲ್ಲಿ ಅದು ಸೇರಿ ಹೋಗಿದೆ. ಮೊದಲು ಅಖಂಡ ಭಾರತ ಅಂತ ನಮ್ಮ ದೇಶವನ್ನು ಬ್ರಿಟಿಷರು ಆಳುವಂತಹ ಕಾಲದಲ್ಲಿ ಬಾಂಗ್ಲಾ ಮತ್ತು ಪಾಕಿಸ್ತಾನ, ಆಫ್ಘಾನಿಸ್ತಾನ ಎಲ್ಲವನ್ನು ಒಳಗೊಂಡು ನಮ್ಮ ಭಾರತ ಅಖಂಡ ಭಾರತವಾಗಿತ್ತು. ಆ ಭಾರತವನ್ನು ಬ್ರಿಟಿಷರು ಒಡೆದು ಹಾಳು ಮಾಡಿದರು. ನಮ್ಮ ಭಾರತವನ್ನು ಚಿಕ್ಕ ದೇಶವನ್ನಾಗಿ ಮಾಡಿದರು. ಮೊದಲು ಅಖಂಡ ಭಾರತವಾಗಿತ್ತು. ಆ ಗಾಂಧಾರ ದೇಶ ಕೂಡ ಭಾರತಕ್ಕೆ ಸೇರಿತ್ತು. ಈಗಿನ ಕಾಂದಹಾರ್ ಭಾರತಕ್ಕೆ ಸೇರಿದಂತಹ ದೇಶವಾಗಿತ್ತು. ಅಲ್ಲಿ ಗಾಂಧಾರಿ ಎನ್ನುವವಳು ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ತಂದುಕೋಬೇಕು ಅನ್ನೋ ಉದ್ದೇಶ ಭೀಷ್ಮನಿಗಿತ್ತು. ಕೇಳಲೋಗಿ ಆ ಸಂಬಂಧವನ್ನು ಕುದುರಿಸುವಂತಹ ಒಂದು ಸನ್ನಿವೇಶ ಇದು. ಗಾಂಧಾರಿ ತುಂಬ ಸುಂದರವಾದ ಕನ್ಯೆ ಅಲ್ಲಿ ಇರ್ತಾಳೆ. ಸುಬಲ ರಾಜನಿಗೆ ಗಾಂಧಾರಿ ಮಗಳು ಶಕುನಿ ಮಗ. ಗಾಂಧಾರಿಯನ್ನು ಮದುವೆ ಮಾಡ್ಕೊಂಡು ಕರ್ಕೊಂಬರ್ಬೇಕಾದ್ರೆ ಶಕುನಿಯನ್ನು ಜೊತೆಯಲ್ಲಿ ಕರ್ಕೊಂಬರ್ತಾರೆ. ಅದೇ ದೊಡ್ಡ ತಪ್ಪಾಗಿ ಮಹಾಭಾರತದಲ್ಲಿ ನಡೆಯುವಂತಹ ಅವಘಡಗಳು ಶಕುನಿಯಿಂದಲೇ ನಡೀತವೆ. ಆ ಸಂಸಾರವನ್ನು, ಮಹಾಭಾರತದ ಕುರುವಂಶವನ್ನು ಹಾಳು ಮಾಡಿದಂತಹ ಶಕುನಿಯ ಕಥೆಯು ಮುಂದೆ ನಾನು ಹೇಳ್ತೀನಿ. ಈಗ ಗಾಂಧಾರ ದೇಶದ ಗಾಂಧಾರಿ ದೇವಿಯ ಕಥೆಯನ್ನು ನಿಮಗೆ ಈ ದಿನ ನಾನು ಹೇಳ್ತೀನಿ. ನಾನು ಕಳೆದ ಬಾರಿ 7ನೇ ಕಂತಿನಲ್ಲಿ ನಿಮಗೆ ಮಹಾಭಾರತದ ಈ ಕಥೆಯನ್ನು, ಪಂಚಮವೇದ ಮಹಾಭಾರತದ ಕಥೆಯನ್ನು ನಿಮಗೆ ಓದಿ ಹೇಳುವಾಗ ವಿಚಿತ್ರವೀರ್ಯ ಮತ್ತು ಚಿತ್ರವೀರ್ಯ ತೀರಿ ಓದದ ಕಥೆ ಮತ್ತು ಅಂಬೆಯ ಕಥೆ ನಿಮಗೆ ಹೇಳಿದ್ದೆ. ವಿಚಿತ್ರವೀರ್ಯ ಒಬ್ಬ ಉಳ್ಕೊಂಡಿರ್ತಾನೆ. ಅವನು ತೀರಿ ಹೋದ ನಂತರ ಸತ್ಯವತಿ ದೇವಿ ವ್ಯಾಸರನ್ನು ಮೊರೆ ಹೋಗ್ತಾರೆ. ಅವರಿಂದ ಈ ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ಮತ್ತು ಒಬ್ಬಳು ಪರಿಚಾರಿಕೆಗೆ 3 ಜನ ಗಂಡು ಮಕ್ಕಳಾಗ್ತಾರೆ. ಪರಿಚಾರಿಕೆಯಾದ ಹುಟ್ಟಿದಂತಹ ಮಗ ವಿದುರ. ಹಾಗೆ ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ಧೃತರಾಷ್ಟ್ರ ಮತ್ತು ಪಾಂಡುರಾಜ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಧೃತರಾಷ್ಟ್ರ ಕುರುಡ ಮತ್ತು ಪಾಂಡು ಕಾಯಿಲೆಯಿಂದ, ಅಂದರೆ ಬಿಳಿಸಿಕೊಂಡಂತಹ ಒಂದು ರೋಗದಿಂದ ಅವನು ಹುಟ್ಟುತ್ತಾನೆ. ನಿಶ್ಶಕ್ತನಾದ ಒಂದು ಕಾಯಿಲೆ ಅದು. ಅಲ್ಲಿವರೆಗೂ ನಿಮಗೆ ಹೇಳಿದ್ದೆ. ಅವರು ಬೆಳೆದು ದೊಡ್ಡವರಾಗ್ತಾರೆ. ಅವರಿಗೆ ಮದುವೆ ಮಾಡೋದಕ್ಕೆ ಸತ್ಯವತಿ ದೇವಿ ತವಕದಲ್ಲಿದ್ದಾಳೆ. ಸತ್ಯವತಿ ದೇವಿ ಅಲ್ಲಿವರೆಗೂ ನಿಮಗೆ ಕಥೆಯನ್ನು ಹೇಳಿದೆ. ಈಗ ಇಲ್ಲಿ ಗಾಂಧಾರಿ ದೇವಿಯ ಕಥೆ ಪ್ರಾರಂಭವಾಗುತ್ತೆ. ಗಾಂಧಾರ ದೇಶದ ಸುಬಲನೆಂಬ ರಾಜನಿಗೆ ಗಾಂಧಾರಿ ಎಂಬ ಮಗಳಿದ್ದಾಳೆ. ಚಿಕ್ಕ ವಯಸ್ಸಿನಲ್ಲಿಯೇ ಸರ್ವಶಾಸ್ತ್ರಗಳನ್ನು ಓದಿದ್ದಾಳೆ. ರೂಪದಲ್ಲಿ ಲಕ್ಷ್ಮಿ, ವಿದ್ಯೆಯಲ್ಲಿ ಸರಸ್ವತಿ, ಗುಣದಲ್ಲಿ ಪಾರ್ವತಿ ಎಂದು ಖ್ಯಾತಿ ಪಡೆದಿದ್ದಾಳೆ. ಗಾಂಧಾರವೆಂದರೆ ಕಾಂದಹಾರ ನಗರ ಎಂದು. ಇದು ಈಗ ಆಫ್ಘಾನಿಸ್ತಾನದಲ್ಲಿದೆ. ಹಿಂದೆ ಭಾರತ ಅಖಂಡ ಭಾರತವಾಗಿತ್ತು. ಆಫ್ಘಾನಿಸ್ತಾನ, ಬಾಂಗ್ಲಾ, ಅಲ್ಲಿಯವರೆಗೂ ನಮ್ಮ ದೇಶ ತುಂಬ ದೊಡ್ಡದಾಗಿ ವಿಶಾಲ ಭಾರತವಾಗಿತ್ತು. ಅದು ಬರ್ತಾ ನಮ್ಮ ಭಾರತ ದೇಶ ತುಂಬ ಚಿಕ್ಕದಾಯಿತು. ಎಲ್ಲವೂ ಅವರಿವರ ಪಾಲಾಯಿತು. ಹಾಗಾಗಿ ಹಸ್ತಿನಾವತಿಯಿಂದ ಗಾಂಧಾರಕ್ಕೆ ಹೋದ ಪುರೋಹಿತ ಬ್ರಾಹ್ಮಣರು ಗಾಂಧಾರಿ ದೇವಿಯ ಜಾತಕವನ್ನು, ಧೃತರಾಷ್ಟ್ರ ಕುಮಾರನ ಜಾತಕವನ್ನು ತಾಳೆ ಹಾಕಿ ನೋಡಿದರು. ಎರಡೂ ಚಂದವಾಗಿ ಸರಿ ಹೋಗಿದ್ದವು. ಧೃತರಾಷ್ಟ್ರನಿಗೆ ತನ್ನ ಮಗಳು ಗಾಂಧಾರಿ ದೇವಿಯನ್ನು ಕೊಟ್ಟು ಮದುವೆ ಮಾಡಲಿಕ್ಕೆ ಸಬಲರಾಜನು ಅಂಗೀಕರಿಸಿದ. ಗಾಂಧಾರಿ ಕುಮಾರಿ ವಯಸ್ಸಿನಲ್ಲಿರುವಾಗ ತ್ರಿಕಾಲಗಳಲ್ಲಿ ಶಿವಲಿಂಗಾಭಿಷೇಕ ಮಾಡುತ್ತಾ 3 ವರ್ಷಗಳ ಕಾಲ ಶಿವಪಂಚಾಕ್ಷರಿ ಮಂತ್ರ ಜಪಿಸುತ್ತಾ ಶಿವಧ್ಯಾನ ತತ್ಪರಳಾಗಿ ಏಕಭುಕ್ತ ನಿಯಮದಿಂದ ಶಿವಪೂಜೆ ಮಾಡಿದಳು. ಗಾಂಧಾರಿ ಕುಮಾರಿಯ ಅನನ್ಯ ಭಕ್ತಿಗೆ ಮೆಚ್ಚಿದ ಪರಮಶಿವನು ಸಂತೃಪ್ತನಾಗಿ ವರವನ್ನು ಕೊಡಬೇಕೆಂದು ಪ್ರತ್ಯಕ್ಷನಾದ. ಸ್ವಾಮಿ, ನನಗೆ 100 ಮಕ್ಕಳು ಬೇಕು ಎಂದು ಬೇಡಿಕೊಂಡಳು. ತಥಾಸ್ತು, ನೀನು 100 ಮಕ್ಕಳಿಗೆ ತಾಯಿಯಾಗುವೆ ಎಂದು ಪರಮಶಿವನು ವರವನ್ನು ನೀಡಿದನು. ಈ ವಿಷಯವನ್ನು ತಿಳಿದ ಸತ್ಯವತಿ ಕೂಡ ತುಂಬ ಮಹದಾನಂದಪಟ್ಟಳು. ಭೀಷ್ಮನು ಈ ವಿಷಯವನ್ನು 100 ಮಕ್ಕಳಾಗುತ್ತೆ ಇವಳಿಗೆ ಅಂತ ಗೊತ್ತಾದ ಮೇಲೆ ಇವಳಿಗೆ ಮೊದಲೇ ವಂಶವನ್ನು ಬೆಳೆಸಬೇಕು ಅನ್ನೋದು ತುಂಬ ಸತ್ಯವತಿಗೆ ತುಂಬ ಆಕಾಂಕ್ಷೆ ಇತ್ತು. ಹಾಗಾಗಿ ಭೀಷ್ಮನು ಸಬಲರಾಜನ ಮಗಳ ಸಂಬಂಧಕ್ಕೆ ಸಂತೋಷಗೊಂಡ.
ಒಂದು ಸುಮುಹೂರ್ತದಲ್ಲಿ ಗಾಂಧಾರ ರಾಜ್ಯಕ್ಕೆ ಅಶೇಷ ಧನರಾಶಿಗಳನ್ನು, ಸ್ವರ್ಣಾಭರಣಗಳನ್ನು, ಚೀನಾಂಬರಗಳನ್ನು ಕನ್ಯಾಶುಲ್ಕವಾಗಿ ಕೊಟ್ಟು ವಿದುರನನ್ನು ಸಹಾಯಕನನ್ನಾಗಿ ನಿಯಮಿಸಿ ಕಳಿಸಿಕೊಟ್ಟನು ಭೀಷ್ಮ. ಭೀಷ್ಮನು ಕಳಿಸಿದ ಕಾಣಿಕೆಗಳನ್ನು ಸ್ವೀಕರಿಸಿದ ಸಬಲರಾಜನು ವಿವಾಹ ನಿಶ್ಚಯವನ್ನು ಪ್ರಕಟಿಸಿದ. ವಿವಾಹ ನಿಶ್ಚಯ ಕಾರ್ಯ ಮುಗಿಯಿತು. ಗಾಂಧಾರಿ ದೇವಿ ತನಗೆ ಗಂಡನಾಗುವ ಧೃತರಾಷ್ಟ್ರರಾಜನು ಹುಟ್ಟು ಕುರುಡನಾದ ಮೇಲೆ ನನಗೂ ನೇತ್ರ ದೃಷ್ಟಿ ಬೇಡವೆಂದು ಕೂಡಲೇ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಳು. ಜನರೆಲ್ಲರೂ ಮಹಾಪತಿವ್ರತೆ ಎಂದು ಅನೇಕ ರೀತಿಯಲ್ಲಿ ಹೊಗಳಿದರು. ಈ ವಿಷಯವನ್ನು ಕೇಳಿದ ಧೃತರಾಷ್ಟ್ರ, ಭೀಷ್ಮ, ಅಂಬಿಕಾ, ಸತ್ಯವತಿಯರು ಮಹದಾನಂದಭರಿತರಾದರು. ಜಾತ್ಯಂಧನಾದ ಧೃತರಾಷ್ಟ್ರನ ಭವಿಷ್ಯದ ಬಗ್ಗೆ ಇಲ್ಲಿಯವರೆಗೂ ಚಿಂತೆಯಿಲ್ಲದ ಸತ್ಯವತಿ ಮನಃಶಾಂತಿ ಪಡೆದಳು. ಒಂದು ಶುಭ ಮುಹೂರ್ತದಲ್ಲಿ ಗಾಂಧಾರಿ ಧೃತರಾಷ್ಟ್ರರ ಮದುವೆ ಅಂಗರಂಗ ವೈಭೋಗದಿಂದ ನಡೆಯಿತು. ಸಬಲರಾಜನು ಮಗಳ ಸಹಾಯಾರ್ಥವಾಗಿ ಮಗನಾದ ಶಕುನಿಯನ್ನೂ 100 ಮಂದಿ ದಾಸಿಯರನ್ನು ಕಾಣಿಕೆಯಾಗಿ ಕೊಟ್ಟನು. ಗಾಂಧಾರಿ ಜೊತೆಯಲ್ಲಿ ಹಸ್ತಿನಾವತಿಗೆ ಸೇರಿಕೊಂಡನು ಶಕುನಿ. ಇದು ತುಂಬ ಮುಖ್ಯ ಪಾತ್ರ ಮಹಾಭಾರತದಲ್ಲಿ. ಶಕುನಿಯಿಂದಲೇ ಎಲ್ಲ ಮಹಾಭಾರತದ ಎಲ್ಲ ಅವಘಡಗಳು ಸಂಭವಿಸುತ್ತೆ. ಈ ರೀತಿ ಶಕುನಿಗೆ ಹಸ್ತಿನಾವತಿ ಶಾಶ್ವತ ನಿವಾಸವಾಯಿತು. ಈ ಕಡೆ ಇದು ಗಾಂಧಾರಿ ವಿಷಯ ಆಯಿತು. ಈಗ ಕುಂತಿದೇವಿ ವಿಷಯ. ಗಾಂಧಾರಿ ಮತ್ತು ಕುಂತಿದೇವಿ ಆ ಮನೆಗೆ ಸೊಸೆಯಾಗಿ ಬರಬೇಕಲ್ಲ, ಅದರಿಂದ ಈ ಕಡೆ ಕುಂತಿದೇವಿ. ಶ್ರೀಕೃಷ್ಣನ ಅಜ್ಜನಾದ ಶೂರಸೇನನಿಗೆ 2 ಮಕ್ಕಳು, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ಹೆಣ್ಣು ಮಗುವಿನ ಹೆಸರು ಪೃಥಾದೇವಿ, ಗಂಡು ಮಗುವಿನ ಹೆಸರು ವಸುದೇವ. ಭೋಜ ದೇಶದ ಕುಂತಿಭೋಜನಿಗೆ ಸಂತಾನವಿರಲಿಲ್ಲ. ಭೋಜ ದೇಶದವನು ಕುಂತಿರಾಜನಿಗೆ ಮಕ್ಕಳಿರಲಿಲ್ಲ. ಆ ಕಾರಣದಿಂದ ಶೂರಸೇನನ ಮಗಳಾದ ಪೃಥಾದೇವಿಯನ್ನು ದತ್ತು ಸ್ವೀಕಾರ ಮಾಡಿಕೊಂಡ. ಪೃಥಾದೇವಿ ಕುಂತಿಭೋಜನ ಮಗಳಾದ ಮೇಲೆ ಕುಂತಿದೇವಿ ಎಂಬ ಹೆಸರು ಬಂದಿತು. ಕುಂತಿಭೋಜ ದತ್ತು ಪಡೆದನಲ್ಲ, ಅವಳನ್ನು ದತ್ತು ಸ್ವೀಕಾರ ಮಾಡಿದ ಮೇಲೆ ಅವಳಿಗೆ ಕುಂತಿದೇವಿ ಅನ್ನೋ ಹೆಸರು ಬಂತು. ಅವಳಿಗೆ ಬದಲಾವಣೆ ಆಯಿತು. ದತ್ತು ಸ್ವೀಕಾರದ ಬಳಿಕ ನಾಮ ಬದಲಾವಣೆ ಮಾಡ್ತಾರೆ. ಹಾಗಾಗಿ ಅವಳಿಗೆ ಕುಂತಿದೇವಿ ಎಂದು ಹೆಸರು ಬರುತ್ತೆ. ಕುಂತಿಭೋಜನಿಗೆ ಸಾಧು ಸಂತರ ಮೇಲೆ ಅಭಿಮಾನ ಜಾಸ್ತಿ. ಅವರಿಗಾಗಿ ಒಂದು ಸುಂದರ ಆತಿಥ್ಯ ಮಂದಿರವನ್ನೇ ನಿರ್ಮಿಸಿದ್ದಾನೆ. ಒಂದು ದಿನದ ಬೆಳಗ್ಗೆ ದೂರ್ವಾಸ ಮಹಾಮುನಿಗಳು ಕುಂತಿಭೋಜನ ಅತಿಥಿಯ ಮಂದಿರಕ್ಕೆ ಬಂದರು. ದುರ್ವಾಸ ಮಹರ್ಷಿ ಎಂದರೆ ಕೋಪದ ಪ್ರತಿರೂಪ. ಯಾವ ಕ್ಷಣದಲ್ಲಿ ಹೇಗಿರುತ್ತಾರೆಂಬುದು ದೇವರಿಗೂ ಗೊತ್ತಿಲ್ಲ. ದುರ್ವಾಸ ಋಷಿಗೆ ಯಾವ ರೀತಿಯ ಲೋಪದೋಷಗಳೂ ಆಗಬಾರದೆಂದು ಕುಂತಿಭೋಜನು ತನ್ನ ಮಗಳಾದ ಕುಂತಿ ಕುಮಾರಿಯನ್ನೇ ಋಷಿ ಸೇವೆಗೆ ನಿಯೋಗಿಸಿದ. ಆಗ ಕುಂತಿ ಕುಮಾರಿಗೆ 16 ವರ್ಷ ವಯಸ್ಸಿರಬಹುದು. ಆ ಮುಕ್ಕೋಪಿ ಮುನಿಯನ್ನು ಕುಂತಿ ಕುಮಾರಿ ಕಣ್ಣಿನ ರೆಪ್ಪೆಯಂತೆ ಸೇವಿಸಿ ಪೂಜಿಸಿದಳು. ದುರ್ವಾಸರಿಗೆ ಬಹು ಸಂತೋಷವಾಯಿತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಪ್ರಜ್ಞೆ ಇರುವ ಈ ಸುಂದರ ಹುಡುಗಿಗೆ ಒಂದು ಉಡುಗೊರೆ ಕೊಡಬೇಕು ಎಂದು ನಿಶ್ಚಯಿಸಿ ಕುಂತಿ ಕುಮಾರಿಯನ್ನು ಹತ್ತಿರಕ್ಕೆ ಕರೆದು, ಮಗಳೇ, ನಿನ್ನ ಸೇವಾಭಾವನೆಗೆ ಪ್ರಾಜ್ಞತಾ ಗುಣಕ್ಕೆ ನಾನು ತುಂಬ ಸಂತಸಪಟ್ಟಿದ್ದೇನೆ. ನಿನಗೆ ನಾನೊಂದು ಮಹಾಪ್ರಭಾವವಿರುವ ಮಂತ್ರವನ್ನು ಉಪದೇಶ ಮಾಡುತ್ತೇನೆ. ನಿನ್ನ ಭಾವಿ ಜೀವನಕ್ಕೆ ಈ ಮಂತ್ರದಿಂದ ಬಹಳಷ್ಟು ಉಪಯೋಗವಿದೆ. ನಾನು ನಿನಗೆ ಹೇಳಬೇಕೆಂದಿರುವ ಮಂತ್ರಕ್ಕೆ ಮಹಾಶಕ್ತಿ ಇದೆ. ನೀನು ಮನಸ್ಸಿನಲ್ಲಿ ಯಾವ ದೇವರನ್ನು ನೆನೆಸಿಕೊಂಡು ಈ ಮಂತ್ರವನ್ನು ಪಠಣ ಮಾಡುವೆಯೋ ಆ ದೇವರು ನಿನ್ನ ಮುಂದೆ ಬಂದು ನಿಲ್ಲುತ್ತಾರೆ. ನಿನಗೆ ಪುತ್ರದಾನ ಮಾಡುತ್ತಾರೆ ಎಂದು ಆ ದೇವರು ನಿನಗೆ ಪುತ್ರದಾನ ಮಾಡುತ್ತಾರೆ. ದೈವ ಪ್ರೇರಣೆಯಿಂದ ಈ ಮಂತ್ರವನ್ನು ನಿನಗೆ ಉಪದೇಶ ಮಾಡುತ್ತಿದ್ದೇನೆ. ಈ ಪರಮ ರಹಸ್ಯವನ್ನು ಇತರರಿಗೆ ಯಾರಿಗೂ ತಿಳಿಸಬಾರದು. ನಿನ್ನ ತಂದೆ ತಾಯಂದಿರಿಗೂ ತಿಳಿಸಬಾರದು. ನಿನಗೆ ಮದುವೆಯಾದ ಮೇಲೆ ನಿನ್ನ ಗಂಡನಿಗೆ ತಿಳಿಸಬಹುದು ಎಂದು ದೈವ ವಶೀಕರಣ ಮಂತ್ರವನ್ನು ಹೇಳಿಕೊಟ್ಟರು. ಪುತ್ರಿ, ನಿನ್ನ ಮುಂಬಾಳಿಗೆ ಈ ಮಂತ್ರದಿಂದ ಬಹಳಷ್ಟು ಉಪಯೋಗವಿದೆ. ದೇವತಾ ಪುತ್ರರನ್ನು ಪಡೆಯುವ ಭಾಗ್ಯ ನಿನ್ನದಾಗುತ್ತಿದೆ ಎಂದು ಆಶೀರ್ವಚನ ಮಾಡಿ ಹೊರಟು ಹೋದರು. ಇದು ನಡೆದು 1 ವರ್ಷವಾಯಿತು. ಈ ಘಟನೆ ನಡೆದು 1 ವರ್ಷವಾಗುತ್ತೆ. ಇಲ್ಲಿಗೆ ನಾನು ಈ ಕಥೆಯನ್ನು, ಮಹಾಭಾರತದ ಕುಂತಿದೇವಿ ಮತ್ತು ಗಾಂಧಾರಿ ದೇವಿಯ ಕಥೆಯನ್ನು ನಿಲ್ಲಿಸಿದ್ದೀನಿ. ಮುಂದಿನ ಕಂತಿನಲ್ಲಿ ಕರ್ಣನ ಜನನದ ಬಗ್ಗೆ ನಾನು ಹೇಳ್ತೀನಿ. ಎಲ್ಲರಿಗೂ ವಂದನೆಗಳು. ಜೈ ಕರ್ನಾಟಕ ಮಾತೆ.